ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ನಾಲ್ವರಿಗೆ ಡಿಸಿಎಂ ಪಟ್ಟ ಕಟ್ತಾರ. ಈ ಚರ್ಚೆ ಅವತ್ತಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ನಾಲ್ವರು ಡಿಸಿಎಂ ಬಗ್ಗೆ ಚರ್ಚೆ ಆರಂಭ ಆಗಿದ್ದು, ಅದರಲ್ಲೂ ಜಾತಿಯ ಆಧಾರದ ಮೇಲೆ ಡಿಸಿಎಂ ಪಟ್ಟ ನಿರ್ಧಾರ ಆಗತ್ತಂತೆ. ಇದರಲ್ಲೂ ಕೂಡ ಸಿದ್ದರಾಮಯ್ಯ ಬಣ ಹಾಗೂ ಡಿ.ಕೆ. ಆಪ್ತರು ಇರ್ತಾರೆ ಅಂತ ಇದ್ದಾರೆ. ಒಂದು ಸಿಎಂ ನಾಲ್ಕು ಡಿಸಿಎಂ. ಜಾತಿ ಸಮೀಕರಣ ಆಧರಿಸಿ ನಾಲ್ವರು ಡಿಸಿಎಂ ಬಗ್ಗೆ ಚರ್ಚೆಗಳು ಬಂದಿದೆಯಂತೆ ಮುನ್ನೆಲೆಗೆ. ಒಬಿಸಿ, ದಲಿತ, ಮುಸ್ಲಿಂ, ಅಲ್ಪಸಂಖ್ಯಾತ, ಅಂದ್ರೆ ಮುಸ್ಲಿಂ ಅಲ್ಪಸಂಖ್ಯಾತ ಎರಡು ಒಟ್ಟಿಗೆ ಸೇರ್ಕೊಳ್ತಿದ್ದೀವಿ. ಜೊತೆಗೆ ಲಿಂಗಾಯತರು ಒಬ್ರು ಅಂತ ಪ್ರಬಲ ಜಾತಿ ಅಲ್ವಾ, ಬಿಕಾಸ್ ಒಕ್ಕಲಿಗ ಸಿಎಂ ಆಗ್ತಾ ಇದ್ದಾರೆ. ಡಿಸಿಎಂ ಅಟ್ಲೀಸ್ಟ್ ಒಬ್ಬ ಲಿಂಗಾಯತರಿಗಾರು ಕೊಡ್ಬೇಕಲ್ಲ ಅನ್ನುವಂತಹ ಲೆಕ್ಕಾಚಾರಗಳು. ಈ ಜಾತಿ ಸಮೀಕರಣ ಆಧರಿಸಿ ನಾಲ್ವರು ಡಿಸಿಎಂ ನಿರ್ಧಾರಕ್ಕೆ ಚರ್ಚೆಗಳಾಗ್ತಾ ಇದೆ ಅಂತ ಇದ್ದಾರೆ. ಅಂಡ್ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ವರ್ಷನ್ ಏನು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅವ್ರು ಹೋಗುವ ಸ್ಪೀಡಿಗೆ ಡಿ.ಕೆ. ಪರವಾಗಿರೋರು ಆ ಡಿಸಿಎಂ ಸ್ಥಾನದಲ್ಲಿ ಎಷ್ಟು ಜನ ಇರ್ತಾರೆ, ಇನ್ನುಳಿದಿರೋರು ಅವ್ರ ಕಾಲನ್ನ ಎಳೆಯುವಂತಹ ಕೆಲಸಗಳು ಆಗಬಾರ್ದು. ಯಾಕಂದ್ರೆ ಉಳ್ಕೊಂಡಿರೋದು 2 ವರ್ಷ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗಬೇಕು. 2 ವರ್ಷದಲ್ಲಿ 1 ವರ್ಷ ಮೈನಸ್ ಮಾಡಿ ಎಲೆಕ್ಷನ್ ಮೋಡ್ ಸ್ವಿಚ್ ಆನ್ ಆಗುತ್ತೆ. ಆಮೇಲೆ ಇದಕ್ಕೆ ಡಿ.ಕೆ. ಶಿವಕುಮಾರ್ ಏನಂತಾರೆ ಅನ್ನುವಂಥದ್ದೇ ಪ್ರಶ್ನೆ. ಒಂದು ಹಂತದಲ್ಲಿ ಅವರಿಗೆ ಸಮನ್ವಯ ಸಮಿತಿ ವಿಚಾರದಲ್ಲಿ ಗೆಲುವು ಸಿಕ್ಕಿದೆ. ಎರಡನೇದು ಒಬ್ಬ ಸಿಎಂ 4 ಡಿಸಿಎಂ ಅನ್ನುವಂಥದ್ದು ನಾವು ಈ ತೆಲಂಗಾಣ ಅಂದ್ರೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ. ಅದ್ ನಮ್ಮಲ್ಲಿ ಆಗುತ್ತಾ? ಸಿದ್ದು ಪದತ್ಯಾಗದ ಕಾರಣ ಪುತ್ರ ಯತೀಂದ್ರ ಮೊದಲ ಆಯ್ಕೆ, ಎರಡನೇ ಆಯ್ಕೆ ಜಮೀರ್ ಅಹಮದ್ ಖಾನ್ ಅಂತ ಇದ್ದಾರೆ ಅಲ್ಪಸಂಖ್ಯಾತ ಕೋಟಾದಲ್ಲಿ, ಮೂರನೇ ಆಯ್ಕೆ ದಲಿತ ಕೋಟಾದಲ್ಲಿ ಮತ್ತು ಖರ್ಗೆ ಪ್ರಭಾವವನ್ನ ಬಳಸಿರುವ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಮಗ, ಅವ್ರನ್ನು ಡಿಸಿಎಂ ಹುದ್ದೆಗೆ 3ನೇ ಆಯ್ಕೆಯಾಗಿ ಲೆಕ್ಕಕ್ಕೆ ತಗೋಬಹುದು ಅಂತ. ಪಕ್ಷನಿಷ್ಠೆ ದಲಿತ ಅನ್ನುವ ಕಾರಣಕ್ಕೆ ಪರಮೇಶ್ವರ್ ಅವ್ರಿಗೂ ಡಿಸಿಎಂ ಸ್ಥಾನಕ್ಕೆ ಪದೋನ್ನತಿ ಸಿಗಬಹುದು. ಮೈನಾರಿಟಿ ಮತ್ತು ಕರಾವಳಿ ಕೋಟಾದಲ್ಲಿ ಯುಟಿ ಖಾದರ್ಗೂ ಡಿಸಿಎಂ ಸ್ಥಾನ ಸದ್ಯ. ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ರು. ಈಗ ಸ್ಪೀಕರ್ ಸ್ಥಾನಕ್ಕೆ ಪರಮೇಶ್ವರ್ ಅವ್ರನ್ನ ಕರ್ಕೊಂಡೋಗಿ ಕೂರಿಸಬೇಕು ಅನ್ನುವಂತಹ ಚರ್ಚೆಗಳು ಓಡಾಡ್ತಾ ಇತ್ತು. ಇದರ ನಡುವೆ ಸಿಎಂ ಅಂತೂ ಮಾಡಲಿಲ್ಲ, ಡಿಸಿಎಂ ಆದರೂ ಮಾಡ್ರಿ ನನಗೆ ಅಂತ ಕೇಳ್ತಾ ಇದ್ದಾರಂತೆ. ಓಕೆ, ಈಗ ಪ್ರಶ್ನೆ ಯಾರಾಗ್ತಾರೆ ಡಿಸಿಎಂ ಅಂತಲ್ಲ, ಎಷ್ಟು ಜನ ಆಗ್ತಾರೆ ಅಂತ. ಎಷ್ಟು ಜನ ಆಗ್ತಾರೆ ಇದಕ್ಕೆ ಉತ್ತರಕ್ಕೋಸ್ಕರ ನಾವು ಸ್ವಲ್ಪ ಸಮಯ ಕಾಯಲೇಬೇಕಾಗಿದೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗುತ್ತಾ? ಬಹುಶಃ ನೋ, ಆಲ್ಮೋಸ್ಟ್ ಉತ್ತರ 90% ಇಲ್ಲ. ಎರಡನೇದು ಸಿಎಂ ಡಿ.ಕೆ. ಶಿವಕುಮಾರ್ ಫೈನ್, ಡಿಸಿಎಂ ಸಂಖ್ಯೆ ಎಷ್ಟು, ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ಹೈಕಮಾಂಡ್ ಲೆವೆಲ್ನಲ್ಲಿ ಏನು ಚರ್ಚೆ ಆಗಿದೆ, ಡಿಸಿಷನ್ ತಗೊಂಡಿದ್ದಾರೆ, ಅದನ್ನು ಹೆಂಗೆ ಅಪ್ಲೈ ಮಾಡ್ತಾರೆ, ಯಾರ್ಯಾರು ಯಾವ್ಯಾವುದಕ್ಕೆ ಲಾಬಿ ನಡೆಸಿದ್ದಾರೆ, ಜಾತಿ ಪ್ರದೇಶವಾರು ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಏನು ಡಿಸಿಷನ್ ತಗೊಳುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಪ್ರಶ್ನೆ. ನಾಲ್ಕು ಜನ ಡಿಸಿಎಂ ಅನ್ನುವಂತಹ ಕಾನ್ಸೆಪ್ಟ್ ಈಗ ಚರ್ಚೆಗೆ ಬರ್ತಾ ಇದೆ. ಯಾರ್ಯಾರು 4 ಜನ ನೋಡ್ತಾ ಹೋಗೋಣ. ನಂಬರ್ 1 ಯತೀಂದ್ರ ಸಿದ್ದರಾಮಯ್ಯ. ನಾನು ಸಿಎಂ ಸ್ಥಾನವನ್ನೇ ಕೊಟ್ಟಿದ್ದೀನಿ, ನನ್ನ ಮಗನ ಹಿಂಗಾದ್ರೂ ಬೆಳೆಸಿ ಅಂತ. ಮಗನ ರಾಜಕೀಯ ಭವಿಷ್ಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ, ನೋ ಡೌಟ್ ಅದರಲ್ಲಿ. ಸೊ ಡಿಸಿಎಂ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇರಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿರ್ತಾರೆ. ಅದನ್ನು ಹೈಕಮಾಂಡ್ ಹೆಂಗ್ ರಿಸೀವ್ ಮಾಡುತ್ತೆ ಗೊತ್ತಿಲ್ಲ. ನಂಬರ್ 1. ಎರಡನೇ ವಿಷಯಕ್ಕೆ ಹೋಗೋಣ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಜಿ ಪರಮೇಶ್ವರ್ ಅವರು. ನಾನು ಹಂಗೆ ನೋಡೋದಾದ್ರೆ ಸಿಎಂ ಅವಾಗಲೇ ಆಗಬೇಕಾಗಿತ್ತು, ಅಟ್ಲೀಸ್ಟ್ ಡಿಸಿಎಂ ಆದರೂ ಕೊಡಿ ಅಂತ ಕೇಳಿದಾರಂತೆ. ಹೈಕಮಾಂಡ್ ಇದಕ್ಕೆ ಹೆಂಗೆ ಉತ್ತರ ಕೊಡುತ್ತೆ ನೋಡಬೇಕು. ಮತ್ತೊಬ್ರು ಪ್ರಿಯಾಂಕ್ ಖರ್ಗೆ. ಒಂದು ಜಾತಿ ಅಂತ ತಗೊಂಡಾಗ ಹೌದು ದಲಿತ ಸಮುದಾಯ. ಎರಡನೇದು ಅಪ್ಪ AICC ಅಧ್ಯಕ್ಷರು, ಅಂದರೆ ಅಪ್ಪನ ಪ್ರಭಾವವೂ ಕೂಡ ಇಲ್ಲಿ ವರ್ಕೌಟ್ ಆಗ್ಬೋದು. ಇವರ ಹೆಸರು ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು, ಡಿಸಿಎಂ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಮುಂದುವರಿತಾರೆ ಅಂತ. ಹಾಗಾಗಿ ನೀವು ಗಮನಿಸಬಹುದು ಇತ್ತೀಚಿನ ಬೆಳವಣಿಗೆಯಲ್ಲಿ ಅವ್ರು ಎಷ್ಟು ಸಲ ಮೀಟ್ ಆಗ್ತಾ ಇದ್ರು, ಚರ್ಚೆಗಳಾಗ್ತಾ ಇತ್ತು ಅಂತ. ಯಾರು ಇದೇ ಪ್ರಿಯಾಂಕ್ ಖರ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಇದೊಂದು ರೀತಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನು ನನಗೆ ಸಪೋರ್ಟ್ ಮಾಡಪ್ಪ, ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ, ಒಟ್ಟಿಗೆ ರಾಜಕಾರಣ ಮಾಡೋಣ ಅಂತ, ಬ್ಯಾಲೆನ್ಸ್ ರಾಜಕಾರಣ ಮಾಡೋಣ ಅಂತ. ಓಕೆ, ಪ್ರಿಯಾಂಕ್ ಖರ್ಗೆ ಆಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೋಡಿದ್ವಿ. ಮತ್ತೊಬ್ರು ಯುಟಿ ಖಾದರ ಜಮೀರ್ ಅಹಮದ್ ಅಂತ. ಜಮೀರ್ ಅಹಮದ್ ಅವರು ನೀವು ನೋಡಿ ಆಲ್ರೆಡಿ ಮಿನಿಸ್ಟರ್ ಆಗಿದ್ದಂಥವ್ರು. ಆಮೇಲೆ ದಾವಣಗೆರೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಅವ್ರು ಏನಂತ ಪ್ರೂವ್ ಮಾಡ್ಕೊಳಕ್ ಹೋದ್ರು ಅಂದ್ರೆ, ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕ ನಾನು ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಹೋದ್ರು. ಜಸ್ಟ್ ಮಿಸ್ ಬಿಡಿ ಅಲ್ಲಿ ಎಷ್ಟ್ರಿ ನಂಬರ್ಸು, ಕೇವಲ ಒಂದು 5,000.
ಹಂಗಲ್ಲ, ಅಲ್ಲಿ 30-35 ಸಾವಿರ ಲೀಡ್ ಬರಬೇಕಿತ್ತು, ಜಸ್ಟ್ 5 ಸಾವಿರ. ಅಲ್ಲಿ ಹಂಗೆ ಪ್ರೂವ್ ಮಾಡ್ಕೊಳಕ್ ಹೋಗಿದ್ರು. ಬಟ್ ಹೈಕಮಾಂಡ್ ಕೆಂಗಣ್ಣಿಗೂ ಗುರಿಯಾಗಿದ್ರು. ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅವರನ್ನು ಕನ್ಸಿಡರ್ ಮಾಡ್ತಾರಾ ಅಥವಾ ಯು ಟಿ ಖಾದರ್ ಅವರು ಇಲ್ಲಿ ತನಕ ಸ್ಪೀಕರ್ ಸ್ಥಾನವನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು. ಒಂದು ರೀತಿ ಅದು ಹೆಂಗೆ ಕಾಣಿಸ್ತಾ ಇತ್ತು ನಮಗೆ ಅವ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತಾಗ ಅಂದಾಗ, ಈ MLA ಸ್ಟೂಡೆಂಟ್ಸ್ಗಳ ಥರ, ಅವರು ಟೀಚರ್ ಥರ ಕಾಣಿಸೋರು. ಒಳ್ಳೆ ಗುರು ಶಿಷ್ಯನ ಕಾಂಬಿನೇಷನ್ ಇತ್ತು. ಅವರು ದಯವಿಟ್ಟು ನನ್ನನ್ನು ಕ್ಯಾಬಿನೆಟ್ ಒಳಗೆ ಕರ್ಕೊಳ್ಳಿ ಅಂತ ಕೇಳ್ತಾ ಇದ್ರು. DCM ಆಗ್ತಾರಾ ಪ್ರಶ್ನೆ ಇದೆ. ಹಂಗೆ ನೋಡೋದಾದ್ರೆ ಸಮುದಾಯ ಕೂಡ ಸೇಮ್ ಬರುತ್ತೆ. ಆಮೇಲೆ ಈ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಮುಸ್ಲಿಂ ಧರ್ಮದ ಕಾಂಗ್ರೆಸ್ನಲ್ಲಿರುವ ನಾಯಕರುಗಳಲ್ಲೇ ಭಿನ್ನಾಭಿಪ್ರಾಯ ಇದೆ. ಅವರೊಬ್ಬರೇ ಅಲ್ಲ ರೀ, ನಾವಲ್ವಾ? ನೀವು ಅವರೊಬ್ಬರಿಗೆ ಕೊಟ್ಟೋರಿಗೆ ಕೊಡ್ತಾ ಹೋದ್ರೆ ನಾವೇನ್ ಮಾಡೋಣ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಕಾದ್ ನೋಡೋಣ. ಅವ್ರನ್ನ ಬಹುಶಃ DCM ಸ್ಥಾನಕ್ಕೆ ಕರ್ಕೊಂಡ್ರೆ ಉಳಿದಂತೆ ತುಂಬ ಜನ ಇದ್ದಾರೆ. ತೀರಾ ಅತ್ಯಾಪ್ತರು ಹ್ಯಾರಿಸ್ ಅವರು, DK ಶಿವಕುಮಾರ್ ಅವ್ರಿಗೆ, ಅವ್ರನ್ನ ಕ್ಯಾಬಿನೆಟ್ ಒಳಗೆ ಸೇರಿಸ್ಕೊಳ್ಳೋದು, ಒಂದೊಳ್ಳೆಯ ಖಾತೆಯನ್ನು ಕೊಡೋದು, ಹಿಂಗೇನಾದ್ರು ನಿಭಾಯಿಸ್ತಾರ ಅಂತ. ಓಕೆ, ಇದಿಷ್ಟು ಈಗ ಕುತೂಹಲ ಏನಪ್ಪಾ ಅಂದ್ರೆ, ಒಬ್ಬ DCM ಫೈನ್, ಅದು ಕೂಡ DK ಶಿವಕುಮಾರ್ ಅವರು 100ಕ್ಕೆ 99.9% ಕನ್ಫರ್ಮ್. ಉಳಿದಂತೆ DCM ಯಾರು ಮತ್ತು ಎಷ್ಟು ಜನ ಪ್ರಶ್ನೆ ಇದೆ. DCM ರೇಸ್ನಲ್ಲೂ ತುಂಬಾ ಜನ ಇದ್ದಾರೆ. ಲಿಂಗಾಯತ ಕೋಠ ಅಂತ ಬಂದಾಗ ಈಶ್ವರ್ ಖಂಡ್ರೆ ಅವರು, ಆಮೇಲೆ MB ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಕೊಡ್ಬೇಕಲ್ಲ, ಈಗ ಜಾತಿಯನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗಾಗಿ ಏನು ಮಾಡ್ತಾರೆ ನೋಡೋಣ ತಡೀರಿ.